ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಿಂಬಾಬ್ವೆ ವಿರುದ್ಧ ಭರ್ಜರಿಯಾಗಿ 72 ರನ್ಗಳಿಂದ ಗೆದ್ದ ತಕ್ಷಣವೇ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕೊಟ್ಟರು ಹಾರ್ದಿಕ್ ಪಾಂಡ್ಯ ಅಭಿಷೇಕ್ ಶರ್ಮಾ ಬಗ್ಗೆ ಬೆಂಕಿ ಹೇಳಿಕೆ. ಅದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ. ಅಷ್ಟಕ್ಕೂ ಜಿಂಬಾಬ್ವೆ ವಿರುದ್ಧ ನಮ್ಮ ಭಾರತ ತಂಡ 72 ರನ್ಗಳಿಂದ ಗೆದ್ದ ತಕ್ಷಣವೇ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಭಿಷೇಕ್ ಶರ್ಮಾ ಬಗ್ಗೆ, ಹಾರ್ದಿಕ್ ಪಾಂಡ್ಯ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಈ ಬಾರಿಯ ಸೆಮಿಫೈನಲ್ ಹಂತಕ್ಕೆ ಹೋಗುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೂಪರ್ 8ರ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಬೆಂಕಿ ಬ್ಯಾಟಿಂಗ್ ಮಾಡಿ 256 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 2026ರ T20 ವಿಶ್ವಕಪ್ ನಲ್ಲಿ ಇದು ಹೈಯೆಸ್ಟ್ ಸ್ಕೋರ್ ಅಂತಾನೆ ಹೇಳ್ಬೋದು. ಇಲ್ಲಿಯವರೆಗೆ ಆಡಿದಂತೆ ಯಾವ ವಿಶ್ವಕಪ್ ನಲ್ಲಿ ಮತ್ತು ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಅಂತಾನೆ ಹೇಳ್ಬೋದು ಈ ಬಾರಿ ನಮ್ಮ ಭಾರತ ತಂಡ ಹೊಡೆದಿರೋ ಸ್ಕೋರ್. ಹೌದು ಸ್ನೇಹಿತರೆ, ಜಿಂಬಾಬ್ವೆ ವಿರುದ್ಧ ನಮ್ಮ ಬ್ಯಾಟರ್ಸ್ ಗಳು ರುದ್ರಾವತಾರ ತಾಳಿದ್ರಂತಾನೆ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಬೆಂಕಿ ಬ್ಯಾಟಿಂಗ್ ಮತ್ತು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಎಲ್ಲ ಬ್ಯಾಟರ್ಸ್ ಕೂಡ ಇವತ್ತು ಬೆಂಕಿ ಬ್ಯಾಟಿಂಗ್ ಆದ್ರೆ ಮಾಡಿದ್ರು ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಇಂಥ ಬ್ಯಾಟಿಂಗ್ ಗೆ ನಮ್ಮ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿರ್ಲಿ ಮತ್ತು ನಮ್ಮ ಟೀಮ್ ಇಂಡಿಯಾವನ್ನು ಪ್ರೋತ್ಸಾಹಿಸುವ ಅಭಿಮಾನಿಗಳಿಗೆ ಇಂಥ ಬ್ಯಾಟಿಂಗ್ ಬೇಕಾಗಿತ್ತು. ಅದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಸೆಮಿಫೈನಲ್, ಫೈನಲ್ ಅಂತಾನು ಕೂಡ ನಾವು ಭಾರತ ತಂಡ ಹೋಗುತ್ತೇವೆ. ಆ ಕಾರಣದಿಂದಾಗಿ ಇಂಥ ಪ್ರದರ್ಶನ ನಮ್ಮ ಆಟಗಾರರಿಂದ ಬೇಕಾಗಿತ್ತು. ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ, ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 256 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ ಬಂದ್ಬಿಟ್ಟು ಎಲ್ಲಾ ಬ್ಯಾಟರ್ಸ್ ಗಳು ಉತ್ತಮ ಪ್ರದರ್ಶನ ಆದ್ರೆ ಕೊಟ್ರು. ಆದ್ರೆ ಯಾವ ಬ್ಯಾಟರ್ ಕೂಡ ಕಳಪೆ ಬ್ಯಾಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಲು ಸಾಧ್ಯವಿಲ್ಲ ಅಂತಾನೆ ಹೇಳ್ಬೋದು. ಎಲ್ಲಾ ಬ್ಯಾಟರ್ಸ್ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಆಡಿ 256 ರನ್ ಆದ್ರೆ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು. ಆನಂತರ ಜಿಂಬಾಬ್ವೆ ತಂಡ 184 ರನ್ಗೆ 6 ವಿಕೆಟ್ ಕಳ್ಕೊಂಡು ಈ ಪಂದ್ಯವನ್ನು 72 ರನ್ಗಳಿಂದ ಆದ್ರೆ ಸೋಲುತ್ತೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಗೆದ್ದ ತಕ್ಷಣವೇ ಮಾತನಾಡಿದಂತ ನಮ್ಮ ಭಾರತ ತಂಡದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹೌದು ಸ್ನೇಹಿತರೆ, ನಾಯಕ ಸೂರ್ಯಕುಮಾರ್ ಯಾದವ್ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ನಮ್ಮ ಭಾರತ ತಂಡದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಅಂತಂದ್ರೆ, ಸೂರ್ಯಕುಮಾರ್ ಯಾದವ್ ಅವರಾದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತು ನಮ್ಮ ಬ್ಯಾಟರ್ಸ್ ಗಳು ಒಳ್ಳೆ ಫಾರ್ಮ್ ಗೆ ಬಂದಿದ್ದಾರೆ ಮತ್ತು ನನ್ನ ಭಾರ ಇವಾಗ ಕಮ್ಮಿ ಆಗುತ್ತೆ. ಯಾಕಂತಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂಗ್ ನೋಡಿ ನನಗೆ ಮೈ ರೋಮಾಂಚನವಾಯಿತು ಮತ್ತು ಆ ಕೊನೆಯ ಬಾಲಲ್ಲಿ ಹೊಡೆದಂತಹ 6 ಮಾತ್ರ ನನಗೆ ಇನ್ನೂ ಕೂಡ ನೆನಪಿಗೆ ಬರ್ತಾ ಇದೆ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಪ್ರೆಸ್ ನಲ್ಲಿ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಬಗ್ಗೆ ಆದ್ರೆ ಸೂರ್ಯಕುಮಾರ್ ಯಾದವ್ ಈ ರೀತಿ ಆದ್ರೆ ಮಾತಾಡ್ತಾರೆ. ಅಭಿಷೇಕ್ ಶರ್ಮಾ ಅವರು ಮತ್ತೆ ಫಾರ್ಮ್ ಗೆ ಬಂದದ್ದು ಮತ್ತು ಈ ಬಾರಿಯ ವಿಶ್ವಕಪ್ ನಲ್ಲಿ ಅಭಿಷೇಕ್ ಶರ್ಮಾ ಅವರು ಅತಿ ಹೆಚ್ಚು ಟೀಕೆಗಳನ್ನಾದ್ರೆ ಎದುರಿಸಿದರು. ಇನ್ನು ಕೆಲವು ಮ್ಯಾಚ್ ಗಳಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅಷ್ಟೊಂದು ರನ್ನೇ ಮಾಡಲಿಲ್ಲ ಮತ್ತು 3 ಬಾರಿ ಡಕ್ಔಟ್ ಕೂಡ ಆಗ್ತಾರೆ. ಆ ಕಾರಣದಿಂದಾಗಿ ಸ್ವಲ್ಪ ನನಗೂ ಕೂಡ ಬೇಜಾರಾಗಿತ್ತು. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ನಾನು ಆನಂದಿಸಿದ್ದೇನೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರು 50 ಆದ ತಕ್ಷಣ ನನಗೆ ತುಂಬಾನೇ ಖುಷಿ ಆಯಿತು ಮತ್ತು ಅವರ 50ಗೋಸ್ಕರ ನಾನು ಕಾಯ್ತಾ ಇದ್ದೆ ಅಂತಂದು ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಹಾರ್ದಿಕ್ ಪಾಂಡ್ಯ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹಾರ್ದಿಕ್ ಪಾಂಡ್ಯ 4 ಓವರ್ ಬೌಲಿಂಗ್ ಕೂಡ ಮಾಡ್ತಾರೆ. ನಮಗೆ ಆ ಬ್ಯಾಟಿಂಗ್ ಬೇಕಾದ್ರೆ ಬ್ಯಾಟಿಂಗ್ ನಲ್ಲಿ ಬಲ ಆದ್ರೆ ತಂದು ಕೊಡ್ತಾರೆ. ಇವತ್ತಿನ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 50 ಹೊಡೆದ ರೀತಿ ಮತ್ತು ಸಖತ್ತಾಗಿ ಇತ್ತು. ಆ ಕಾರಣದಿಂದಾಗಿ ನಾವು 256 ರನ್ ಅನ್ನು ಈಸಿಯಾಗಿ ಕಲೆ ಹಾಕಲು ಸಾಧ್ಯವಾಯಿತು ಮತ್ತು ನಮ್ಮ ಎಲ್ಲಾ ಬ್ಯಾಟರ್ಸ್ ಗಳು ಕೂಡ ಉತ್ತಮ ಫಾರ್ಮ್ ಆದ್ರೆ ತೋರಿಸಿದರು. ಇವತ್ತಿನ ಪಂದ್ಯದಲ್ಲಿ ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಅದ್ಭುತ ಬ್ಯಾಟಿಂಗ್ ಆದ್ರೆ ಆಡಿದ್ದಾರೆ ಅಂತಂದು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ. ಇನ್ನು ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹೌದು, ಇವತ್ತಿನ ಬೌಲಿಂಗ್ ನಲ್ಲಿ ಶಿವಮ್ ದುಬೆ ಅವರು ಸ್ವಲ್ಪ ಕಳಪೆ ಬೌಲಿಂಗ್ ಆದ್ರೆ ಮಾಡಿದರು. ಆದ್ರೆ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಒಳ್ಳೆಯ ಬೌಲಿಂಗ್ ಮತ್ತು ಒಳ್ಳೆಯ ಬೌಲರ್ಸ್ ಆದ್ರೆ ನಮ್ಮ ಹತ್ರ ಆದ್ರೆ ಇದ್ದಾರೆ. ನಾವು ಈ ಬಾರಿಯ ವಿಶ್ವಕಪ್ ನ ಫೈನಲ್ ಪಂದ್ಯ ತನಕನು ಹೋಗುತ್ತೇವೆ ಮತ್ತು ಫೈನಲ್ ಗೆ ಹೋಗಲು ಎದುರಾದ್ರೆ ನೋಡ್ತಿದ್ದೇವೆ ಅಂತಂದು ಸೂರ್ಯಕುಮಾರ್ ಯಾದವ್ ಅವರು ನಗುತ್ತಾ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ.